ಸೊ ಇವತ್ತು ಬಂದಿದ್ದೀವಪ್ಪ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ನಂದಿ ಬೆಟ್ಟಕ್ಕೆ ಕ್ಯಾರವ್ಯಾನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಾಂ ಸೂಪರ್, ಸೇಮ್ ರಜನಿ. ಒಂದಿಬ್ರು ಹುಡುಗಿರು ಇದ್ರು. ಅವರು ಹಣ ಬಂದ ನಮ್ಮ ಗ್ರೂಪೇ ಅಲ್ವೇ ಅಲ್ಲ ಆಯ್ತಾ, ಕಂಪ್ಲೀಟ್ಲಿ ಬೇರೆ ಗ್ರೂಪ್ ಅವರು. ಸೊ ಅಲ್ಲಿ ಇಂಡಿಯಾದವ್ರೇನೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಫ್ರೆಂಡ್ಸ್ ಮಾಡ್ಕೊಂಡು ಅಣ್ಣ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಟ್ರಿಪ್ಗೆ. ಬರೀ ಇಂಥದೆಯ ನೋಡಿ ಗೈಸ್, ಅಲ್ಲಿ ಮೋಹನ್ ಒದ್ದೆ ಆಗ್ಬಿಟ್ಟಿದ್ದಾರೆ ಹುಡುಗಿರು ನೋಡ್ಬಿಟ್ಟು. you're teasing me naughty ಆದ್ಮೇಲೆ ಬಂದ್ಮೇಲೆ ಒಂದು ವೀಕಲ್ ಸಣ್ಣ ಅದೇ ಅಂತ ಅನಿಸ್ತು. ಹೌದು, ಫೀಲ್ ಅವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅದೇ ವ್ಯೂ ಪಾಯಿಂಟ್. ಹಿಂಗೋಗ್ಬಿಟ್ರೆ ಜೀವನದಲ್ಲಿ HR ಟ್ರೆಕ್ ಲೀಡ್ಸ್ನ ನಂಬಾರ್ದಂತೆ. ಹಾಂ, ಟ್ರೆಕ್ ಲೀಡ್ಸು ಅಷ್ಟೇ ಇಲ್ಲೇ ಇದೆ. ಹಿಂಗಂದ್ರೆ ಯಾರ್ದು ಮನೆ ಎತ್ಕೊಂಡ್ ಬಂದಿದ್ದೀರಾ? ಅದು ಮನೆ ಹಾಳು ಮಾಡೋದೇ ಆಯಿತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಾನು ಸುಮ್ಮನೆ ಏನೋ ಮಾತಾಡ್ಕೊಂಡು ಕ್ಯಾಶುವಲಿ. ಅಲ್ಲಿ ನೋಡಿ ಇಲ್ಲಿ ಮರ. ಓ ಇಲ್ಲಿ ನೋಡಿ, ಇಲ್ಲಿ ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಲೈಟ್ ಕಂಬ ನೋಡು. ಇಲ್ಲಿ ನನ್ನ ಹತ್ರನೇ ಮೈಕ್ ಇದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಅಲ್ಲ ದುರಂಧರ್ ತರ ಇದ್ರಿ, ಸಿಲಿಂಡರ್ ತರ ಆಗ್ಬಿಟ್ಟಿದ್ರಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಇಲ್ಲ ಅಂದ್ರೆ ಸ್ಲಿಮ್ ಸಿಲಿಂಡರ್ ತರ. ಅದು ಸೂಟ್ ಆಗಲ್ಲ, ಅದಕ್ಕೆ ಕೂದಲು ಉದುರ್ತಾ ಇದೆ, ಆದ್ರೂ ಹಿಂಗೆ ಬಿಟ್ಕೊಂಡಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂತೂ ವಿ ಹ್ಯಾವ್ ಫೈನಲಿ ರೀಚ್ಡ್ ದ ಟಾಪ್. ಅಮೃತ ಸರೋವರದ ಹತ್ರ ಇದ್ದೀವಿ. ನೈಸ್. ರೈಟ್, ನಂದಿ ಬೆಟ್ಟ ಎಲ್ಲ ನೋಡಾಯಿತು, ವ್ಯೂ ನೋಡಾಯಿತು, ಒತ್ತಲ ಹೊಡೆದು ಚೆನ್ನಾಗಿ. ನಾವು ವಿ ಆರ್ ಗೋಯಿಂಗ್ ಡೌನ್. ಇಲ್ಲಿಂದ ಆಲ್ಮೋಸ್ಟ್ ಎಷ್ಟೊಂದು 2 ಕಿಲೋಮೀಟರ್ ಟ್ರೆಕ್ ಇದೆ ಅಷ್ಟೇ. ಮೆಟ್ಲುಗಳು ಓಕೆ, ನಾಟ್ ದ್ಯಾಟ್ ಗ್ರೇಟ್ ಆ್ಯಂಡ್ ನಾಟ್ ದ್ಯಾಟ್ ಬ್ಯಾಡ್ ಆಲ್ಸೋ. ಓಕೆ, ಈಗ ಆಲ್ರೆಡಿ 10 ಗಂಟೆ ಆಗೋಯ್ತು, ಬಿಸಿಲಾಗೋಗಿದೆ ಫುಲ್ಲು. ರೈಟ್, ಎಂಟ್ರೆನ್ಸ್ ಹತ್ರ ಬಂದ್ವಿ ವಾಪಸ್. ಸೊ ದಟ್ಸ್ ಅ ರ್ಯಾಪ್ ಫಾರ್ ಟುಡೇ. ನೈಸ್ ವೇ ಟು ಸ್ಪೆಂಡ್ ಸ್ಯಾಟರ್ಡೆ ಮಾರ್ನಿಂಗ್. ಹೊಸ ಜನ ಮೀಟ್ ಮಾಡಿದ್ವಿ, ಬಿಸಿಲಲ್ಲಿ ಓಡಾಡಿದ್ವಿ. ಇಟ್ ವಾಸ್ ಗುಡ್. ರೈಟ್, ಇವಾಗ ಸೀದಾ ಮನೆಗೆ ಹೋಗಿ ಎಡಿಟಿಂಗ್ ಮಾಡ್ಕೊತ ಕೂತ್ಕೊಳ್ಬೇಕು. ಓಕೆ, ಸಿ ಯು ಗೈಸ್ ನೆಕ್ಸ್ಟ್ ಟೈಮ್. ಬಾಯ್. ಅಷ್ಟೇ.